ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MBBS ಹಸಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಗೋರ್ಮೆಂಟ್ ಕಾಲೇಜ್ ನ ಗೋರ್ಮೆಂಟ್ ಸೀಟ್ ಕಟ್ ಆಫ್ ನ ನೋಡಿದ್ವಿ. ಕೇವಲ ಜನರಲ್ ಕ್ಯಾಟಗರಿ ಮಾತ್ರ ನಾವು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಎಲ್ಲಾ ಕ್ಯಾಟಗರೀಸ್ ನ ಗೋರ್ಮೆಂಟ್ ಕಾಲೇಜಲ್ಲಿ ಕಟ್ ಆಫ್ ಎಷ್ಟಾಗಿದೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಕೇವಲ ಗೋರ್ಮೆಂಟ್ ಸೀಟ್ ಆಫ್ ಆಲ್ ಕ್ಯಾಟಗರೀಸ್ ಗೋರ್ಮೆಂಟ್ ಕಾಲೇಜಸ್ ಅಲ್ಲಿ ಮಾತ್ರ, ಈ ವಿಡಿಯೋದಲ್ಲಿ ನಾವು ಗೋರ್ಮೆಂಟ್ ಕಾಲೇಜಸ್ ಬಗ್ಗೆ ಮಾತ್ರ ಕವರ್ ಮಾಡ್ತಿದ್ದೀನಿ. ಮುಂದೆ ಬರುವ ವಿಡಿಯೋದಲ್ಲಿ ನಾನು ಪ್ರೈವೇಟ್ ಕಾಲೇಜಲ್ಲಿ ಇರುವ ಗೋರ್ಮೆಂಟ್ ಸೀಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಗೋರ್ಮೆಂಟ್ ಕಾಲೇಜಲ್ಲಿ ಬರುವ ಎಲ್ಲಾ ಕಾಲೇಜಲ್ಲಿ ಗೋರ್ಮೆಂಟ್ ಫೀಸ್ ಬಂದು 65,000 ಅರೌಂಡ್ ಪರ್ ಇಯರ್ ಇರುತ್ತೆ. ಮತ್ತು ಕೇವಲ ಎರಡು ಕಾಲೇಜಲ್ಲಿ 1,10,000 ಫೀಸ್ ಇರುತ್ತೆ. ಅದು ಯಾವ ಕಾಲೇಜ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ESIC ಕಾಲೇಜ್ ಒಂದು ಬೆಂಗಳೂರಲ್ಲಿದೆ, ಇನ್ನೊಂದು ಗುಲ್ಬರ್ಗದಲ್ಲಿದೆ. ಸೊ ಫಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಕಟ್ ಆಫ್ ನೋಡೋದಾದ್ರೆ ಜನರಲ್ ಮೆರಿಟ್ ಗೆ ರೌಂಡ್ 1 ಅಲ್ಲಿ 55,675 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 62,947 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ತರ ಕನ್ನಡ ಮೀಡಿಯಂ ಮತ್ತು ರೂರಲ್ ಗೆ ನೀವು ನೋಡೋದಾದ್ರೆ 68,337 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 70,247 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ಜನರಲ್ ಮೆರಿಟ್ ರೂರಲ್ ಕ್ಯಾಟಗರಿಗೆ 61,661 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 72,154 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ಬರೋದು ಕ್ಯಾಟಗರಿ 1 ಜನರಲ್ ಅಲ್ಲಿ 68,665 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 78,465 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಕ್ಯಾಟಗರಿ 1 ಕನ್ನಡ ಮೀಡಿಯಂ ಇದ್ದವರಿಗೆ 82,906 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 82,969 ಗೆ ಕ್ಲೋಸ್ ಆಗಿದೆ, ಸೇಮ್ ರ್ಯಾಂಕಿಗೆ ಕ್ಲೋಸ್ ಆಗಿದೆ. ಮತ್ತೆ ಕ್ಯಾಟಗರಿ 1 ರೂರಲ್ ಗೆ ನೀವು ನೋಡಬೇಕಾದ್ರೆ ರೌಂಡ್ 1 ಅಲ್ಲಿ 87,816 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 88,991 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ತರ ಕ್ಯಾಟಗರಿ 2A ಜನರಲ್ ಗೆ ನೀವು ನೋಡೋದಾದ್ರೆ ರೌಂಡ್ 1 ಅಲ್ಲಿ 69,007 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 76,760 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, 2A ಕನ್ನಡ ಮೀಡಿಯಂ ಇದ್ದವರಿಗೆ 75,075 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 82,296 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ರೂರಲ್ ಇರುವಂತವರಿಗೆ 69,660 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ 78,253 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ 2B ಜನರಲ್ ಗೆ ನೀವು ರೌಂಡ್ 1 ಅಲ್ಲಿ ನೋಡೋದಾದ್ರೆ 67,320 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ನೆಕ್ಸ್ಟ್ ರೌಂಡ್ 2 ಅಲ್ಲಿ 70,274 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ 2B ಕನ್ನಡ ಮೀಡಿಯಂ ಅಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 98,602 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. 2B ರೂರಲ್ ಇದ್ದವರಿಗೆ 72,231 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 73,597 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಕ್ಯಾಟಗರಿ 3A ಮತ್ತು 3A ಜನರಲ್ ನೋಡ್ಬೇಕಾದ್ರೆ 56,402 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿ, ಸೆಕೆಂಡ್ ರೌಂಡ್ ಅಲ್ಲಿ 65,168 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ 3A ಕನ್ನಡ ಮೀಡಿಯಂ 77,919 rank for first round and 82,982 for second round. 3A rural 62,265 for first round and 72,574 in the second round. In the same way, ಅದೇ ರೀತಿಯಾಗಿ 3B ಜನರಲ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನೀವು ನೋಡೋದಾದ್ರೆ 56,776 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 65,836 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ 3B ಕನ್ನಡ ಮೀಡಿಯಂಗೆ 56,276 ಗೆ ಕ್ಲೋಸ್ ಆಗಿದ್ದು, 3B ಕನ್ನಡ ಮೀಡಿಯಂ ಸೆಕೆಂಡ್ ರೌಂಡ್ ಅಲ್ಲಿ 56,664 ಗೆ ಕ್ಲೋಸ್ ಆಗಿದೆ. ಸೊ 3B ಗೆ ರೂರಲ್ ಗೆ 62,248 ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 72,356 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ನಾವು SC ಕ್ಯಾಟಗರಿದು ನೋಡ್ಬೇಕಾದ್ರೆ SC ಜನರಲ್ ಅಲ್ಲಿ 1,75,010 ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಕೂಡ ಅದೇ ರ್ಯಾಂಕಿಗೆ ಕ್ಲೋಸ್ ಆಗಿದೆ. SC ಕನ್ನಡ ಮೀಡಿಯಂ 2,07,015 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, SC ರೂರಲ್ ಗೆ 1,82,260 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 1,86,411 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ತರ ST ಕ್ಯಾಟಗರಿಗೆ ಜನರಲ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ
1,59,627 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 1,68,438 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ಎಸ್ ಟಿ ಕನ್ನಡ ಮೇಡಮ್ 2,05,019 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 2,13,754 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಎಸ್ ಟಿ ರೂರಲ್ಗೆ ನೀವು ನೋಡೋದಾದ್ರೆ 1,64,129 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 1,74,020 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಇದು ಕೇವಲ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ನಾನು ಮುಂದೆ ಬರುವ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಫುಲ್ ಲಿಸ್ಟ್ ಬೇಕಾದ್ರೆ ನೀವು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ. ಸೊ ನಾನು ಯಾಕೆ ರೌಂಡ್ 1 ರೌಂಡ್ 2 ಮಾತ್ರ ಅಷ್ಟೇ ತೆಗ್ದಿದ್ದೀನಿ, ರೌಂಡ್ 1 ರೌಂಡ್ 2 ಯಾಕೆ ಅಷ್ಟೇ ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ, ನಿಮಗೆ ಗೌರ್ಮೆಂಟ್ ಸೀಟ್ ಅನ್ನು ಪಡೆಯುವ ಆಸಕ್ತಿ ಇದ್ದರೆ ನಿಮಗೆ ರೌಂಡ್ 1 ರೌಂಡ್ 2 ಅಲ್ಲಿ ನೀವು ಪಡೆಯಬೇಕು. ರೌಂಡ್ 3 ಮಾಪಪ್ ರೌಂಡ್ ಅಲ್ಲಿ ನಿಮಗೆ ಸಿಗೋದು ಚಾನ್ಸಸ್ ತುಂಬಾ ಕಮ್ಮಿ ಇದೆ, ಸಿಗುತ್ತೆ ಆದ್ರೆ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ನಾನು ಕೇವಲ ರೌಂಡ್ 1 ಮತ್ತು ರೌಂಡ್ 2 ಅನ್ನ ಅಷ್ಟೇ ಕನ್ಸಿಡರ್ ಮಾಡಿದ್ದೀನಿ. ಸೊ ನಮ್ಮ ಚಾನೆಲ್ ಹೊಸದಾಗಿರೋದ್ರಿಂದ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಇನ್ನೂ ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಕೌನ್ಸಿಲಿಂಗ್ ರಿಲೇಟೆಡ್ ಆಗಲಿ, ಮುಂದೆ ನಿಮ್ಮ ಸ್ಟಡೀಸ್ ರಿಲೇಟೆಡ್ ಆಗಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಸಪೋರ್ಟ್ ಅಸ್.